ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಉಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ದಿನಾಂಕ 26 ಮತ್ತು 27ರಂದು ಜರುಗಿದ ಸಿರಿಧಾನ್ಯ ಸಮಾವೇಶ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ. ನಂತರ ಗಬ್ಬೂರಿನ ವೆಂಕಟಪ್ಪ ದಾಸರ್ ಹಾಗೂ ಸಂಗಡರಿಂದ ದೊಡ್ಡಾಟದ ಪದಗಳನ್ನ ಕೇಳುವರಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ದಿನಾಂಕ 26 ಮತ್ತು 27ರಂದು ಜರುಗಿದ ಸಿರಿಧಾನ್ಯ ಸಮಾವೇಶ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ. ಆಕಾಶವಾಣಿ ರಾಯಚೂರು ಕೇಳಿ ಕಾರ್ಯಕ್ರಮ. ಇದೇ ತಿಂಗಳು 26, 27 ಆಗಸ್ಟ್ 2022ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಿರಿಧಾನ್ಯ ಸಮಾವೇಶ 2022 ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದ ಬಾನುಲಿ ವರದಿ. ಕೇಳುಗರೆ, 2023ನೇ ವರ್ಷದ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಸಿರಿಧಾನ್ಯಗಳ ಸಮಾವೇಶ 2022 ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿರಿಧಾನ್ಯಗಳ ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಬಳಕೆಗಳ ಕುರಿತು ಅರಿವು ಮೂಡಿಸುವಂತಹ ಈ ಕಾರ್ಯಕ್ರಮಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ಸಮಷ್ಟಿ ಅವರ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡವು. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾನಾಯಕ ಶರಣು, ವಿನಾಯಕ ವಿದ್ಯಾನಾಯಕ ಶರಣು, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ, ಪಾಶಾಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ. ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಕೇಂದ್ರ ಸರ್ಕಾರದ ವಿತ್ತ ಸಚಿವರುಗಳು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರನ್ನು ಹಾಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ರಾಜ್ಯ ಸಚಿವರುಗಳಾದ
ಹಾಗೂ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ KN ಕಟ್ಟಿಮನಿ ಇವರು ಸ್ವಾಗತವನ್ನ ಕೋರಿದರು. ನಂತರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ವಿತ್ತ ಸಚಿವರುಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸೆಂಟರ್ ಫಾರ್ ಎಕ್ಸಲೆನ್ಸ್ ಕೇಂದ್ರವನ್ನ ಕರ್ಟನ್ ಎಳೆಯುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ, ಕೇಂದ್ರ ವಿತ್ತ ಸಚಿವರುಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಿಗಳಾದ ಶ್ರೀ ನರೇಂದ್ರ ಸಿಂಗ್ ತೋಮರ್, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಮಂತ್ರಿಗಳಾದ ಶ್ರೀ BC ಪಾಟೀಲ್, ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವರುಗಳಾದ ಕುಮಾರಿ ಶೋಭಾ ಕರಂದ್ಲಾಜೆ ಹಾಗೂ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಸಂಸದರು, ಶಾಸಕರು, ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಯಚೂರು ನಗರದ ಶಾಸಕರಾದ ಡಾಕ್ಟರ್ S ಶಿವರಾಜ್ ಪಾಟೀಲ್ ಅವರುಗಳು ವಹಿಸಿದರು. ಕಾರ್ಯಕ್ರಮದಲ್ಲಿ ನಬಾರ್ಡ್ ಬ್ಯಾಂಕಿನ ಮುಖ್ಯಸ್ಥರುಗಳಾದ ಶ್ರೀ ಸೂರ್ಯಕುಮಾರ್ ಅವರುಗಳು ಮಾತನಾಡಿ, ತೃಣಧಾನ್ಯಗಳ ಉತ್ಪಾದಕತೆ ಹಾಗೂ ಅಧಿಕ ಇಳುವರಿಗೆ ಅವುಗಳ ಬಳಕೆಯ ತಂತ್ರಜ್ಞಾನಗಳ ಕುರಿತು ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ. About the millets on 1st February 2022 in her budget speech, she said 2023 has been announced as the International Year of Millets. Support will be provided for post-harvest value addition, enhancement of the domestic consumption, branding of millets nationally and internationally. The theme for today's event, making many millet entrepreneurs, emanates from this very important announcement made by the Honorable Finance Minister. Ma'am, we had very insightful discussions this morning across the subjects on the millet value chain, from farming, processing and nutritional security. NABARD has also conducted a pre-seminar consultation on 23rd online with experts. I am considering this my privilege to present the key learnings from both these events to you in a nutshell. First, let me tell you the importance of millets. I think there is, for centuries we have been, all of us across the country have been eating millets. The green revolution, rice and wheat has pushed millets back into the backstage. But the lifestyle diseases are making us go closer to the millets once again. But when you look from the Indian agriculture's point of view, millets are the best fit. We are a semi-arid country and we receive monsoon mostly from the southwest monsoon. Most of the millets can be cultivated in 90 days time and they are most climate resilient. Millets are very nutritious, they're gluten-free and they have very valuable phytochemicals which rice and wheat doesn't give to us. To encourage the millet production, Government of India in the year 2018 has notified millets as the nutri-cereals. This is the most prominent announcement made by the Government of India about the millets. But the potential of the millets is unable to be completely used, is unable to be exploited because of many issues which are hampering millet consumption and production. I am listing a few which came from these consultations. On the production front, the area under millets has been coming down drastically. We have lost around 60% of the area under millets in the last 6-7 years. That is a big blow. Then the productivity levels, the average productivity of millets is around 600 kilos per acre on the farmer's field. That is abysmally low. There are some high yielding varieties which are slightly better than 600. Then there is a labor shortage in agriculture, and then there is most importantly low level of mechanization for the millets. Right now the millet machinery which is used is modified from the rice and wheat, which is not working very well. It is not very efficient. The whole issue is there is a low level of demand and less price for the farmers. This is really making farmers move away from the millets. On the processing side, this is an important issue here. Millets become susceptible the moment you process them. That means
you need to have processing very close to the point of consumption, because the weevil attack comes in here. That means we need to have processing facilities which are very, very closer to the consumption point. As I said, the shortage of post-harvest machinery. Because there is not much of demand, because some machines are slightly modified, the machinery is very expensive, which is leading to higher processing costs, then which is further leading to limited urban consumption by the millets by the super rich, barring the state like Karnataka where people are attuned to eat millets to a reasonable extent. This is ultimately not giving enough local demand, enough production, and the farmers are losing out on growing millets. So how do we really make these problems actionable? That is the point which we need to really look at. Ma'am, we need to really synchronize the demand and supply together, and we need to work on both the directions simultaneously. That is what is the learning from these consultations. Only when the millet production happens, the demand can be met. Only when the demand is met, millets will be cultivated. That is the catch here. ಇದೇ ಸಂದರ್ಭದಲ್ಲಿ ವಿವಿಧ ರೈತ ಉತ್ಪಾದಕ ಕಂಪನಿಯ ಸಿಇಒಗಳು, ಸೆಲ್ಕೋ ಕಂಪನಿಯ ಅಧಿಕಾರಿಗಳು ವಿತ್ತ ಸಚಿವರೊಂದಿಗೆ ಸಂವಾದವನ್ನ ನಡೆಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರುಗಳಾದ ಶ್ರೀ ಬಿಸಿ ಪಾಟೀಲ್ ಅವರುಗಳು ಮಾತನಾಡಿ ತೃಣಧಾನ್ಯಗಳ ಬಳಕೆ ಹಾಗೂ ಮಹತ್ವದ ಕುರಿತು ಹಾಗೂ ಕೃಷಿ ಇಲಾಖೆಯಲ್ಲಿನ ಕೆಲವು ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಮಾತುಗಳನ್ನಾಡಿದ್ದು ಹೀಗೆ. ಈ ದಿನ ರಾಯಚೂರಿನಲ್ಲಿ 2022ನೇ ಇಸ್ವಿಯಲ್ಲಿ ಮಿಲೆಟ್ ಎನ್ಕ್ಲೇವ್ ಅನ್ನ ಆಚರಣೆ ಮಾಡಿದ್ದೇವೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಆಗಿದೆ. ಇಟ್ ಈಸ್ ಅವರ್ ಗ್ರೇಟ್ ಆನರ್ that this program is being conducted at the University of Agriculture Science, Raichur, with the courtesy of our Finance Minister. More interest about this function, Sri Nirmala Sitharaman ji, because of her kind cooperation, this program is being organized with the help of NABARD. In Karnataka, in 1951, 51 metric ton used to be grown. In 21-23, 314 metric ton millets is being grown. Earlier, 16.46 lakh metric ton used to grown. Now it is 20 lakhs, 76 lakhs metric ton is being grown in Karnataka. Government of Karnataka is giving 10,000 rupees per hectare for the millet growers, minor millets for core millet crops, and for processing of the millets, we are giving 50% subsidy up to 10 lakhs. 2023 is declared an international millet year. But that is, international millet year is declared with the support of Government of India. And first, Government of India took initiation. On the advice of the Government of India, UNO has announced international millet year. Why we want to have millets? What is the advantage of this is millets are gluten-free, low glycemic index, high fiber, rich minerals, and B vitamins. In Karnataka, I would like to bring a few information to the Finance Minister and Agriculture Minister. Earlier, we have 4 agriculture universities. Till 2020, in agriculture colleges, 40% reservation was kept for the children of the farmers. When Yediyurappa ji was a chief minister, budget announcement, he announced that it was increased 40% to 50% in Karnataka. Now in Karnataka, 1,884 seats. This year, farmer children got 184 seats extra because of announcement of the reservation for the children of the farmers. When our chief minister took charge, first he announced in a single cabinet that Mukhyamantri Vidyanidhi, the scholarship for the children of farmers. This is the first time in India. Karnataka is the first state to announce and started giving the scholarship to the farmer children. That for 8th, 9th, 10th children's girls, we are giving 2,000 rupees per annum. And from PUC to degree and master degree and professional courses, we are giving 2,000 to 11,500 per annum to the farmer children, irrespective of caste community. And the children of SC, ST, those who get their scholarship in the quota of SC, ST, they are eligible for this farmers scholarship also. On 15th of August, our
Honorable Chief Minister announced this scholarship is not only for the farmer children, even agriculture laborers children also will get from this year. Last year, we have given scholarship for 10 lakhs children in Karnataka. This is the first time. From this year, our Chief Minister was so kind enough to give subsidy for the diesel in the name of Raita Shakti. This is the first time in India. Nowhere, no states have given. We are giving for cultivation of 1 acre of land from the beginning to end. One farmer requires 20 liters of diesel. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರುಗಳು ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರವು ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತಿದ್ದು, ಜೊತೆಗೆ ಸಿರಿಧಾನ್ಯಗಳಿಗೆ ಜಾಗತಿಕ ಮಟ್ಟದಲ್ಲಿ ಇರುವ ಅವಕಾಶಗಳು, ಸಂಶೋಧನೆಗಳು ಹಾಗೂ ಸಂಸ್ಕರಣೆಗೆ ಇರುವ ಅವಕಾಶಗಳು ಕುರಿತು ತಮ್ಮ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದು ಹೀಗೆ. किसान को सुरक्षा कवच देने के लिए प्रधानमंत्री फसल बीमा योजना जैसी योजनाएं चलाई जा रही हैं। फसल बीमा योजना के अंतर्गत अभी तक जहां किसान का नुकसान प्राकृतिक आपदा से हुआ है, वहां पर 1,18,000 करोड़ रुपया किसान के नुकसान की भरपाई करने का काम किया है। ग्रामीण क्षेत्र में कृषि की दृष्टि से, एनिमल हस्बेंड्री की दृष्टि से, फिशरीज के लिए, हर्बल खेती के लिए, मधुमक्खी पालन के लिए, छोटी प्रोसेसिंग यूनिट के लिए लगभग 1.5 लाख करोड़ रुपए का प्रावधान किया है। इसका परिणाम भी हम सब लोगों के सामने आ रहा है। मुझे ध्यान है कि अभी तक बैंक्स ने इंफ्रास्ट्रक्चर फंड के अंतर्गत लगभग 14,000 करोड़ रुपए के प्रोजेक्ट स्वीकृत किए हैं, जो गांव-गांव में किसान के लिए इंफ्रास्ट्रक्चर बनाने के काम आ रहे हैं। प्रधानमंत्री जी की इच्छा है समग्र देश में कृषि, उन्नत कृषि के सब लोग मिलेट्स की दृष्टि से यहाँ एकत्रित हुए हैं। हम सब जानते हैं कि ये मोटा अनाज, ये पोषक अनाज, ये मिलेट्स, ये हमारी प्राचीन फसल है। हजारों वर्ष पूर्व जब यजुर्वेद लिखा गया, उसे भी अगर पढ़ेंगे तो ध्यान में आएगा, मिलेट्स का उल्लेख यजुर्वेद में भी है। कालिदास जी ने जब अभिज्ञान जैसा ग्रंथ लिखा, तो उसमें भी मिलेट्स का उल्लेख है। धरती पर मिलेट्स की महत्ता हिंदुस्तान भली प्रकार से जानता है। एक कालखंड था जब मिलेट्स का उपयोग हर घर में होता था, और अभी भी मुख्यमंत्री जी जब अपनी बात कह रहे थे तो मिलेट्स इंफ्रास्ट्रक्चर फंड के अंतर्गत लगभग 14,000 करोड़ रुपए के प्रोजेक्ट स्वीकृत किए हैं, जो गांव-गांव में किसान के लिए इंफ्रास्ट्रक्चर बनाने के काम आ रहे हैं। प्रधानमंत्री जी की इच्छा है समग्र देश में कृषि, उन्नत कृषि के सब लोग मिलेट्स की दृष्टि से यहाँ एकत्रित हुए हैं। हम सब जानते हैं कि ये मोटा अनाज, ये पोषक अनाज, ये मिलेट्स, ये हमारी प्राचीन फसल है। हजारों वर्ष पूर्व जब यजुर्वेद लिखा गया, उसे भी अगर पढ़ेंगे तो ध्यान में आएगा, मिलेट्स का उल्लेख यजुर्वेद में भी है। कालिदास जी ने जब अभिज्ञान जैसा ग्रंथ लिखा, तो उसमें भी मिलेट्स का उल्लेख है। धरती पर मिलेट्स की महत्ता हिंदुस्तान भली प्रकार से जानता है। एक कालखंड था जब मिलेट्स का उपयोग हर घर में होता था। इनकी पर्याप्त मात्रा है। किसान भी चाहे
तो इसको 60 और 90 दिन में पैदा कर सकता है। इसमें लागत भी कम आती है, फर्टिलाइजर की भी जरूरत नहीं पड़ती है। जिस जमीन को हम खराब जमीन कहकर छोड़ देते हैं, उस जमीन में भी इसकी पैदावार हो सकती है। लेकिन जो काम सरलता से हो रहा था, जिसमें ज्यादा पैसे मिल रहे थे, किसान भी उस दिशा में चला गया। लेकिन इसके बावजूद भी अगर आज हम देखेंगे तो ध्यान में आएगा कि देश में 143 लाख हेक्टेयर क्षेत्रफल में मिलेट्स का अभी उत्पादन हो रहा है। इसको और बढ़ाने की आवश्यकता है। मिलेट्स की प्रोसेसिंग बढ़े, इस दिशा में लोगों ने काफी काम किया है। एग्री स्टार्टअप ने भी बहुत बड़ा काम किया है। अभी हम लोग एग्जीबिशन में थे, तरह तरह के प्रोडक्ट दिखाई दे रहे थे। मिलेट्स इंस्टीट्यूट हैदराबाद में जाओ, इक्री साइड में जाओ, तो मिलेट्स की दृष्टि से काफी काम करने का प्रयास किया जा रहा है। मिलेट्स को हिंदुस्तान ही नहीं, दुनिया के भोजन की थाली में सम्मानजनक स्थान मिले, यह सम्मान दिलाने का समय मैं समझता हूं अब आ गया है। ನಂತರ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವರುಗಳಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರುಗಳು ಮಾತನಾಡಿ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿ ಘೋಷಣೆ ಆಗಿದೆ. ಇದನ್ನ ಘೋಷಣೆ ಮಾಡಿರುವಂತದ್ದು ಭಾರತ ದೇಶ ಅಲ್ಲ, ಇದನ್ನ ಘೋಷಣೆ ಮಾಡಿರುವಂತದ್ದು ಯುಎನ್ಒ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಭಾರತದ ಕೋರಿಕೆಯಂತೆ, ನರೇಂದ್ರ ಮೋದಿ ಅವರ ಕೋರಿಕೆಯಂತೆ ನಮ್ಮ ದೇಶ ಯುಎನ್ಗೆ ಕೋರಿಕೆ ಸಲ್ಲಿಸಿತ್ತು. ಮಿಲ್ಲೆಟ್ ಅನ್ನ ಮತ್ತೊಂದ್ಸಾರಿ ನಮ್ಮ ಜನರ ತಟ್ಟೆಗೆ ತರುವಂತ ಕೆಲಸ ಆಗ್ಬೇಕು, ಸಿರಿಧಾನ್ಯಗಳನ್ನ ನಮ್ಮ ತಟ್ಟೆಗೆ ತರಬೇಕು. ಕೇವಲ ಭಾರತ ಅಲ್ಲ, ವಿದೇಶಗಳಲ್ಲಿ ಕೂಡ ಮಿಲ್ಲೆಟ್ಟಿನಲ್ಲಿರುವಂತ ಅಥವಾ ಸಿರಿಧಾನ್ಯದಲ್ಲಿರುವಂತ ಒಳ್ಳೆಯ ಗುಣಾಂಶಗಳು ಏನೋ, ಖನಿಜಾಂಶಗಳು ಏನೋ, ವಿಟಮಿನ್ಗಳೇನೋ, ಇದನ್ನ ತಿಳಿಸುವಂತ ಕೆಲಸ ಆಗ್ಬೇಕು ಮತ್ತು ಅವರಿಗೆ ನಾವು ಕೊಡುವಂತ ಕೆಲಸ ಆಗ್ಬೇಕು ಅನ್ನುವಂತ ಯೋಚನೆಯನ್ನ ಮಾಡಿ ಅದರ ಬಗ್ಗೆ ಅಧ್ಯಯನವನ್ನ ಮಾಡಿಸಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯುಎನ್ಎದಲ್ಲಿ ಒಂದು ಪತ್ರವನ್ನ ಕೊಟ್ಟಿದ್ರು. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಯುಎನ್ಎ ಘೋಷಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಡೀ ದೇಶದಾದ್ಯಂತ ನಡೀತಾ ಇದ್ದಾವೆ. ಉತ್ತರ ಕರ್ನಾಟಕದಲ್ಲಿ, ಅದು ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರನ್ನ ಕೇಂದ್ರ ಮಾಡಿಕೊಂಡು ಈ ಮಿಲ್ಲೆಟ್ಸ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡಿಸುವಂತ ಒಂದು ಕಾರ್ಯಾಗಾರ ಆಗ್ಬೇಕು ಅನ್ನುವಂಥದ್ದು ಇತ್ತು. ಒಂದು ಕಾಲದಲ್ಲಿ ಮಿಲ್ಲೆಟ್ಸ್ ಭಾರತೀಯರ ತಟ್ಟೆಯಲ್ಲಿತ್ತು. ರಾಗಿ ತಿಂತಿದ್ರು, ಜೋಳ ನೀವು ತಿಂತೀರಿ ಉತ್ತರ ಕರ್ನಾಟಕದವರು, ನವಣೆ ತಿಂತಿದ್ರು, ಅರ್ಕ ತಿಂತಿದ್ರು, ಎಲ್ಲವನ್ನ ತಿಂತಿದ್ರು. ಆದ್ರೆ ಒಂದು ಕಾಲದಲ್ಲಿ ಯಾವಾಗ ಅವರು ತಿಂತಿದ್ರು, ಅದರ ನಂತರ ಜನಸಂಖ್ಯೆ ಜಾಸ್ತಿ ಆಯ್ತು, ಭಾರತಕ್ಕೆ ಆಹಾರದ ಕೊರತೆ ಆಯ್ತು. ಬೇರೆ ದೇಶಗಳಿಂದ ಗೋಧಿಯನ್ನ, ಅಲ್ಲಿ ಹಂದಿಗೆ ಹಾಕುವಂತ ಗೋಧಿಯನ್ನ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುವಂತ, ನಮ್ಮ ದೇಶಕ್ಕೆ ತರಿಸ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಅಲ್ಲಿರುವಂತ ಬಿಸಾಕುವಂತ ಅಕ್ಕಿಯನ್ನ ಭಾರತ ತರಿಸ್ಕೊಳ್ಳುವಂತ ಪರಿಸ್ಥಿತಿ ಬಂತು. ನಾವು ಚಿಕ್ಕವರಿರುವಂತ ಸಂದರ್ಭದಲ್ಲಿ ನಾವೇ ನೋಡಿದ್ವಿ, ನಮ್ಮ ಶಾಲೆಯಲ್ಲಿ ಸಜ್ಜಿಗೆ ಅಂತ ಕೊಡ್ತಾ ಇದ್ರು. ವಿದೇಶದಿಂದ ಬಂದಂತ ಗೋಧಿಯಿಂದ ಮಾಡಿದಂತ ಸಜ್ಜಿಗೆಯನ್ನ ನಮ್ಗೆಲ್ಲರಿಗೂ ತಿನ್ನಿಸ್ತಾ ಇದ್ರು. ಹಸಿರು ಕ್ರಾಂತಿ ಆಯ್ತು. ಹಸಿರು ಕ್ರಾಂತಿಯ ಮೂಲಕ ಗೋಧಿ ಮತ್ತು ಅಕ್ಕಿಗೆ, ಭತ್ತಕ್ಕೆ ಹೆಚ್ಚಿನ ಆದ್ಯತೆ ಸಿಕ್ತು. ನಮ್ಮ ತಟ್ಟೆಯಿಂದ ನಮ್ಮ ಸಿರಿಧಾನ್ಯಗಳು ಕಾಣೆ ಆಯ್ತು. ಆದ್ರೆ ಇವತ್ತು ಡಾಕ್ಟರ್ ಹೇಳ್ತಾರೆ, ನೀವು ಅನ್ನ ತಿನ್ಬೇಡಿ, ಡಯಾಬಿಟಿಕ್ ಆಗಿದ್ದೀರಿ, ನೀವು ಗೋಧಿ ತಿನ್ಬೇಡಿ, ಡಯಾಬಿಟಿಕ್ ಆಗಿದ್ದೀರಿ, ಬೇರೆ ಏನಾದ್ರೂ ತಿನ್ನಿ, ಸಿರಿಧಾನ್ಯ ತಿನ್ನಿ ಅನ್ನುವಂಥದ್ದನ್ನ ಇವತ್ತು ಹೇಳ್ತಾರೆ. ಅಂದ್ರೆ ನಮ್ಮ ಹಿರಿಯರು ಏನು ಯೋಚನೆಯನ್ನ ಮಾಡಿದ್ರು, ಏನು ತಿಂತಿದ್ರು, ಹೇಗೆ ನಡ್ಕೊಂತಿದ್ರು, ಅದು ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ನಾವು ತಿನ್ನುವಂತ ಆಹಾರ ಇರ್ಬೋದು, ಅಥವಾ ನಮ್ಮ ಆಯುರ್ವೇದಿಕ್ ಸಿಸ್ಟಮ್ ಇರ್ಬೋದು, ಇದೆಲ್ಲವನ್ನು ಕೂಡ ಸಾವಿರಾರು ವರ್ಷಗಳ ತಪಸ್ಸಿನ ಆಧಾರದಲ್ಲಿ ಅವರು ಕೊಂಡಂತ ವೈಜ್ಞಾನಿಕ ಸತ್ಯವನ್ನ ಜನಕ್ಕೆ ಕೊಟ್ಟಿದ್ರು. ಜನ ಅದನ್ನ ಪಾಲನೆ ಮಾಡ್ತಾ ಇದ್ರು. ಆದ್ರೆ ನಿಧಾನಕ್ಕೆ ಅದನ್ನು ಬಿಟ್ಟ ಪರಿಣಾಮವಾಗಿ ಇವತ್ತು ಮನೆಗೊಬ್ಬ ಡಯಾಬಿಟಿಕ್ ಇದ್ದಾರೆ, 4 ಮನೆಗೊಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ನಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಕಿಡ್ನಿ ರೋಗಿಗಳು, ಹಾರ್ಟ್ ಪ್ರಾಬ್ಲಮ್ ಇರುವವರು, ಇಂಥವರು ಹಲವಾರು ಜನರನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಭಾರತದ ಈ ಪದ್ಧತಿಯನ್ನ ವಾಪಸ್ ತರಬೇಕು. ಅದಕ್ಕಾಗಿ ಯೋಗ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಆಗಿ
ಪ್ರಪಂಚದ ಎಲ್ಲ ದೇಶಗಳು ಯೋಗ ಮಾಡ್ತಿದ್ದಾವೆ, ಎಲ್ಲ ದೇಶಗಳು ಆಯುರ್ವೇದ ಕಲಿಯಕ್ಕೆ ಭಾರತಕ್ಕೆ ಬರ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಪ್ರಧಾನಿಯವರ ಮುಂದಿನ ಹೆಜ್ಜೆ ಇಟ್ಟಂತ ಹೆಜ್ಜೆ ಅದು ಭಾರತದಲ್ಲಿರುವಂತ ಸಿರಿಧಾನ್ಯಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಬೇಕು. ಇದು ನಮ್ಮ ಸಂಕಲ್ಪ. ಈ ಸಂಕಲ್ಪಕ್ಕೆ ಇವತ್ತು ನಾವೆಲ್ಲರೂ ಜೋಡಣೆ ಆಗ್ಬೇಕು. ಕರ್ನಾಟಕದ ಜನಕ್ಕೆ ಮಿಲ್ಲೆಟ್ ತಿನ್ನಿ ಅಂತ ಹೇಳುವಂತ ಬುದ್ಧಿ ಹೇಳುವಂತ ಅಗತ್ಯ ಇಲ್ಲ. ಯಾಕೆಂದ್ರೆ ದಕ್ಷಿಣ ಕರ್ನಾಟಕದ ಜನ ದಿನಕ್ಕೆ ಒಂದು ಹೊತ್ತಾದ್ರೂ ರಾಗಿ ಮುದ್ದೆ ತಿನ್ಲೇಬೇಕು, ರಾಗಿ ರೊಟ್ಟಿ ತಿನ್ಲೇಬೇಕು. ಉತ್ತರ ಕರ್ನಾಟಕದ ಜನಕ್ಕೆ ಒಂದು ಹೊತ್ತಾದ್ರೂ ಜೋಳದ ರೊಟ್ಟಿ ತಿನ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಅದಕ್ಕಾಗಿ ನಮ್ಗೆ ಯಾರು ಮಿಲ್ಲೆಟ್ ತಿನ್ನಿ ಅನ್ನುವಂಥದ್ದನ್ನು ಹೇಳುವಂತ ಅಗತ್ಯ ಇಲ್ಲ. ಬೇಕಾದ್ರೆ ನಂಗೆ ಹೇಳ್ಬೋದು, ಯಾಕಂದ್ರೆ ದಕ್ಷಿಣ ಕನ್ನಡದ ಜನ ನಾವು ಬಂದವರು, ನಾವು ತಿನ್ನಲ್ಲ. ಈಗ ನಿಮ್ ಜೊತೆ ಕಲಿತು ನಾವು ತಿನ್ನಕ್ಕೆ ಶುರು ಮಾಡಿದೀವಿ. ಆದ್ರೆ ಇದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೋದಾ? ಯಾಕೆ ನಾವು ಮಿಲ್ಲೆಟ್ ಒಂದು ಆರೋಗ್ಯಕ್ಕೆ ಒಳ್ಳೇದು ಎಲ್ಲರೂ ಹೇಳಿದ್ರು. ಎರಡನೇದು, ಭಾರತದ ಬಹಳ ದೊಡ್ಡ ಪ್ರಮಾಣದ ಭೂಮಿ ಮಳೆ ಆಧಾರಿತ ಭೂಮಿ. ನಾವು ಇನ್ನೂ ಕೂಡ ಎಲ್ಲ ಜಮೀನಿಗೆ ನೀರಾವರಿ ಕೊಡಕ್ ಆಗಿಲ್ಲ. ಮಿಲ್ಲೆಟ್ ಬೆಳೆಯುವಂಥದ್ದು ಮಳೆ ಆಧಾರಿತ ಪ್ರದೇಶದಲ್ಲಿ ನಾವು ಮಿಲ್ಲೆಟ್ ಅನ್ನು ಬೆಳಿಬಹುದು. ಇವತ್ತು ಭತ್ತಕ್ಕೆ ಹೆಚ್ಚು ನೀರು ಬೇಕು, ಕಬ್ಬಿಗೆ ಹೆಚ್ಚು ನೀರು ಬೇಕು. ಇದೆರಡು ಆರೋಗ್ಯಕ್ಕೆ ಸರಿ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಕಡಿಮೆ ನೀರಿರುವಂತ ಪ್ರದೇಶದಲ್ಲಿ, ಮಳೆಯಾಧಾರಿತ ಪ್ರದೇಶದಲ್ಲಿ ನಮ್ಮ ಮಿಲ್ಲೆಟ್ ಅನ್ನ ಬೆಳೆಸಕ್ಕೆ ಸಾಧ್ಯ ಇದೆ. ನಮ್ಮ ಜೋಳವನ್ನ, ನಮ್ಮ ರಾಗಿಯನ್ನ, ನಮ್ಮ ನವಣೆಯನ್ನ ನಾವು ಬೆಳೆಸಕ್ಕೆ ಸಾಧ್ಯ ಇದೆ, ಜನಕ್ಕೆ ತಿನ್ಸಕ್ಕೆ ಸಾಧ್ಯ ಇದೆ. ಕೇವಲ ನಮ್ಮ ದೇಶ ತಿನ್ನೋದು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇದನ್ನ ಬೆಳೆಸಬೇಕು. ಇವತ್ತು ನಮ್ಮ ಪ್ರಧಾನಿಯವರು ಡಬಲ್ ದಿ ಫಾರ್ಮರ್ ಇನ್ಕಮ್ ಅಂತ ಹೇಳಿದ್ದಾರೆ. ರೈತರ ಆದಾಯವನ್ನ ಇಮ್ಮಡಿಗೊಳಿಸ್ಬೇಕು. ಹೇಗೆ ಇಮ್ಮಡಿಗೊಳಿಸೋದು? ನಾವೆಲ್ಲ ಒಂದು ಸಣ್ಣ ರೈತರು. ಅದಕ್ಕಾಗಿ ಮೋದಿಯವರು ಹೇಳಿದ್ರು, ಸಣ್ಣ ರೈತರನ್ನ ಒಟ್ಟು ಮಾಡಕ್ಕೆ ಕೃಷಿ ಉತ್ಪಾದಕರ ಸಂಘ ಮಾಡಿ, FAOಗಳನ್ನ ಮಾಡಿ, ಎಲ್ಲ ರೈತರನ್ನ ಒಟ್ಟು ಸೇರಿಸಿ. ಕೇವಲ ಕೃಷಿ ಉತ್ಪಾದನೆ ಬಗ್ಗೆ ಇವತ್ತು ನಮ್ಮ ಸರ್ಕಾರ ಮಾತಾಡ್ತಾ ಇಲ್ಲ. ನಾವಿವತ್ತು ಮುಂದುವರಿದ ಭಾಗವಾಗಿ ನಿಮ್ಮೆಲ್ಲರಿಗೆ ಸ್ಟೂಡೆಂಟ್ಸ್ಗೆ ರುಚಿಸುವಂತದ್ದು, ನೀವು ಕೃಷಿ ಮಾಡಿ ಹೋಗಿ ಮಣ್ಣು ಉಳ್ರಿ, ಗದ್ದೆ ಉಳ್ರಿ ಅಂತಂದ್ರೆ ನಿಮ್ಗೆ ಯಾರಿಗೂ ಇದು ರುಚಿಸಲ್ಲ. ನಮ್ಗೆ ಯಾವ್ದು ರುಚಿಸುತ್ತೆ? ನಮ್ಮ ದೇಶ ಇವತ್ತು ಸರ್ಪ್ಲಸ್ ಆಹಾರ ಧಾನ್ಯವನ್ನ ನಾವು ಬೆಳೀತಾ ಇದೀವಿ. ನಮ್ಮ ದೇಶದ 135 ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟು ಇಲ್ಲಿ ಆಹಾರ ಧಾನ್ಯಗಳಿದಾವೆ, ತರಕಾರಿ ಇದೆ, ಹಣ್ಣು ಇದೆ. ಕಳೆದ 2 ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ವಿದೇಶಕ್ಕೆ ರಫ್ತು ಕೂಡ ಮಾಡಿದೀವಿ. ಅದಕ್ಕಾಗಿ ಇವತ್ತು ನಮ್ಮ ದೇಶದಲ್ಲಿ ಎಕ್ಸೆಸ್ ಇರುವಂತ ಆಹಾರ ಧಾನ್ಯವನ್ನ, ತರಕಾರಿಯನ್ನ, ಹಣ್ಣನ್ನ ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕು. ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು, ಕೇವಲ ಉತ್ಪಾದನೆ ಅಲ್ಲ, ನೀವು ಅಗ್ರಿ ಬಿಸ್ನೆಸ್ ಮಾಡಿ, ಅಗ್ರಿ ಮಾರ್ಕೆಟಿಂಗ್ ಮಾಡಿ, ಅಗ್ರಿ ಎಕ್ಸ್ಪೋರ್ಟ್ ಮಾಡಿ. ಇದರಿಂದ ಇವತ್ತು ನಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಕ್ಕೆ ಸಾಧ್ಯ ಇದೆ. ಸ್ಟಾರ್ಟ್ಅಪ್ ಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು, FAOಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ನಮ್ಮ ಮಾರ್ಕೆಟ್ ಅಲ್ಲಿ ಕೊಳಿಸ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಮ್ಮ ಫೀಲ್ಡ್ ಅಲ್ಲಿ, ನಮ್ಮ ಹೊಲದಲ್ಲಿ ಇದನ್ನ ಹಾಳು ಮಾಡಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಸಿರಿಧಾನ್ಯಗಳನ್ನ ಪ್ರಚುರಪಡಿಸಕ್ಕೆ ಇವತ್ತು ಕೇವಲ ಸಿರಿಧಾನ್ಯವನ್ನು ಇಲ್ಲಿ ಭಾಷಣ ಮಾಡ್ತಾ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅವರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ನೀತಿ ಆಯೋಗದವರು, ಎಲ್ಲ ರಾಜ್ಯ ಸರ್ಕಾರಗಳು ಸೇರ್ಕೊಂಡು DGFT ಜೊತೆ ಮಾತಾಡ್ತಾ ಇದ್ದಾರೆ. ರಾಯಭಾರಿ ಕಚೇರಿ ಜೊತೆ ನಾವು ಚರ್ಚೆ ಮಾಡ್ತಾ ಇದೀವಿ. ಬೇರೆ ಬೇರೆ ದೇಶಗಳಲ್ಲಿ ಮಿಲ್ಲೆಟಿನ ಪ್ರದರ್ಶನ, ಮಿಲ್ಲೆಟಿನ ಬೇರೆ ಬೇರೆ ಆಹಾರ ಪದಾರ್ಥಗಳ ಪ್ರದರ್ಶನ, ಅಲ್ಲಿ ತಯಾರಿಕೆ ಮಾಡುವುದು ಹೇಗೆ ಅನ್ನುವಂತ ಮಾಹಿತಿಯನ್ನು ಕೊಡುವಂತದನ್ನ ನಾವು ಮಾಡ್ತಾ ಇದೀವಿ. ನಾವು ಬೆಳೆದಿರುವಂತ ಈ ಮಿಲ್ಲೆಟ್ಸ್, ನಾವೇನು ಜೋಳ, ರಾಗಿ, ನವಣೆ, ಸಜ್ಜೆ ಬೆಳಿತೀವಿ, ಅದು ಬರುವಂತ ವರ್ಷದಿಂದ ಅದು ಬೇರೆ ದೇಶಗಳ ಆಹಾರದ ತಟ್ಟೆಗಳಿಗೆ ಹೋಗ್ಬೇಕು. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಇದು ನರೇಂದ್ರ ಮೋದಿ ಅವರ ಸಂಕಲ್ಪ ಇರುವಂತದ್ದು. ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಭಾರತ ಸರ್ಕಾರದ ವಿತ್ತ ಸಚಿವರುಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರುಗಳು ಮಾತನಾಡಿ, ಸಿರಿಧಾನ್ಯಗಳ ಪ್ರಾಮುಖ್ಯತೆ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ದೊರೆಯುವಂತಹ ಸಹಾಯ ಸೌಲಭ್ಯಗಳು, ಉತ್ಪಾದನೆ ಹಾಗೂ ಉತ್ಪಾದಕತೆಗೆ ಸಿಗುವಂತಹ ಅವಕಾಶಗಳ ಕುರಿತು ವಿವರಣೆಯನ್ನು ನೀಡುತ್ತಾ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ನವೀನ ತಂತ್ರಜ್ಞಾನಗಳ ಕುರಿತು 25 ಕೋಟಿಗಳ ಅನುದಾನವನ್ನು ಹಾಗೂ ಸಿರಿಧಾನ್ಯಗಳಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ 3 ಸ್ಟಾರ್ಟ್ಅಪ್ಗಳಿಗೆ ತಲಾ 1 ಕೋಟಿ ಬಹುಮಾನವನ್ನ ನೀಡುವುದಾಗಿ ಹಾಗೂ ವಿವಿಧ ರೀತಿಯ ಸಾಧನೆಯನ್ನ ಮಾಡಿದಂತಹ ಇತರರಿಗೂ ಕೂಡ 25 ರಿಂದ 10 ಲಕ್ಷಗಳ ಬಹುಮಾನವನ್ನ ಘೋಷಿಸಿದರು. India actually in the global scenario is the highest producer of millets, and Karnataka contributes to it in a great extent, to a great extent. India is the largest millet growing country in the world, and we are the 5th largest exporter of millets, which means we consume quite a lot as well, but we can consume is the story.
See, globally, in the context of Russia and Ukraine war, everybody says food security. Everybody should get food. There should not be a scarcity of food, and there should not be difficulties in trading globally on food. If Ukraine produce more grains, it should be available for export. But because of the war now, it's not available, causing insecurity of food in some parts. But nutritional security is what India is moving towards. We are almost self-sufficient in most of the grains that we grow, most of the pulses that we grow. But nutrition is what government is now looking at building up. And therefore, coarse grains, everybody did highlight, gluten-free, very rich in fiber, easy to digest, pro-health, and so on. So nutritional security, if it has to be achieved in India, it is only possible by focusing on millets. Women's participation and bringing more women to deal with women's participation in growing millets is something which is noteworthy, and we can bring them together under the name of FPOs also to have storage facility created and also to engage in processing of coarse grains. So it enables women's participation. Value addition is highly possible and has not been tried at all. Food processing based on millets, and that would bring in a lot more jobs for women. And in that, during the Atmanirbhar Bharat announcement, we had made an announcement for those who will set up food processing units and a complete tax exemption, income tax exemption is given on the profits that they earn for the first 5 years. So if you set up a food processing unit and when you start earning profit out of it, for 5 years, you're given tax exemption. So I would think it's a good thing for people to come and set up food processing, particularly millet processing units, particularly in these 7 districts which are rich in growing millet. Then it creates more employment. You want jobs. These are the ways in which we can create jobs. Then it involves a lot of startups. That students who are in this research institution, agricultural university, should also link up with startups to see how their idea or a product of their research can be formulated to become a commercial proposition. So do work together with startups to convert your lab-based idea to become a commercial proposition through the innovations that the startups can bring in. It gives us an opportunity to bring in innovative ways of dealing with millets, cleaning them, processing them, packaging them, storing them, certifying them, and also exporting them, and also promoting it as a brand in the country. One or two other things which I'd like to add here. NABARD is doing a lot of work with the millet growing areas. They are also ensuring that they are able to bring in FPOs which can work together. The farmers who are growing millets, their wives, and anybody else together dealing with the farm activities can come together to form an FPO, and for them there are facilities, loans available. 1 lakh crore has been given in the budget through the Agricultural Infrastructure Fund, which FPOs or APMCs take from as 2 crore loan each in very favorable terms to set up facility for storing grains. I would want Kalyana Karnataka to become the hub of growing millets, processing millets, storing millets, and branding millets. So what I would want, large companies which deal with millet processing, millets of various kind, particularly to focus on Kalyana Karnataka, and a brand be created for Kalyana Karnataka. Kodagu means coffee, Araku means coffee, Kalyana Karnataka means millets. That kind of a branding, powerful marketing should become an exercise for which startups, I invite you to work together with companies which can help us brand millets from India. That should reach all corners of the world, particularly when all of us are looking for healthy alternative. In this connection, therefore, I'd like to make 2 announcements today. One is, I first of all thank the university for having taken up
this measure and literally worked every detail out, that the Honorable Chief Minister is so convinced that rich good work has happened here, he wants it to be a globally known Raichur Millet Declaration. University which has done this work deserves to be recognized also from our ministry's point of view, from the Ministry of Finance, Union Government. I would dedicate from the amount which is available with the NABARD under the Rural Infrastructure Development Fund, an amount of 25 crores for this university to use for creating facilities which are millet focused. It can be labs, it can be testing, certifying centers, it can be promotion of millets, or doing further research, or calling the startups to work together with you, and therefore utilize that Raichur Agricultural University for focusing on millets. And the second announcement is soon, within a week, I would think, week or 10 days, I'll have the Niti Aayog announce a challenge for the startups, all focusing on millet-related matters. And that challenge will be thrown open for anyone who wants to participate, inclusive of young minds here who want to be associated with startups, to take up that challenge and give us solutions through innovative ways. And before December, the announcement of the winner will be made, and 3 startups who are declared winners of this challenge will win 1 crore rupees each. 1 crore rupees each for 3 winners who come up with innovative solutions for millet-related issues. The challenges, the specific questions in the challenge will be announced by Niti Aayog, hopefully within a week or 10 days. Top 3 people get 1 crore each. 20 lakhs each will be given to 15 such participants who have got good ideas, but for whom more hand-holding is required. So 15 of them will get 20 lakhs each. One step further down, for another 15 who come up with some ideas but who didn't manage to win, 10 lakhs each will be given for further hand-holding. I would want Raichur University, Agricultural University, which has done so well in attracting ministers from the Union Cabinet, the Chief Minister himself, Minister from the state, all MPs and MLAs, you see the support both Government of India and the state government is willing to extend to this university, university students, and also the millet farmers of this area. I invite you all to take the maximum benefit out of this, but I'm very impressed at the way in which this 2-day conclave has happened. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಯಚೂರು ನಗರದ ಶಾಸಕರುಗಳಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರುಗಳು ಮಾಹಿತಿಯನ್ನ ನೀಡಿದ್ದು ಹೀಗೆ. ನಾನು ವಿತ್ತ ಮಂತ್ರಿಗಳಿಗೆ ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್ ದಟ್ ರಾಯಚೂರ್ district is the third largest cotton market in Asia, and we request you to give us a textile park for Raichur district so that beneficiary for our rights and the marketing also will be very good. And I also thank Prime Minister Modi ji for declaring chili in Raichur district as a ODP crop, and now the state government has declared this as a district to be taken up in future. I will assure you, madam, we are the highest and good quality rice makers, and for the last 20 to 25 years we have maintained this, and I will give you a guarantee that if you give us good market place for the millet, we will also produce good quality and quantity, both in quality and quantity millets from Raichur district. This is for your kind notice, and definitely you have announced 25 crores for Raichur University for developing millet food grains. And millet food grains we are already using, and we will make sure that we will use in more numbers. 1 crore for startups also. We are really thankful to the central government.
ದಿನಾಂಕ 26 ಮತ್ತು 27ರವರೆಗೆ ನಡೆದಂತಹ ಸಿರಿಧಾನ್ಯಗಳ ಸಮಾವೇಶ 2022 ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿವಿಧ ರೈತ ಉತ್ಪಾದಕ ಕಂಪನಿಗಳು, ವಿವಿಧ ಸಂಶೋಧನಾ ಸಂಸ್ಥೆಗಳು, ವಿವಿಧ ಖಾಸಗಿ ಕ್ಷೇತ್ರದಲ್ಲಿನ ಸಾಧಕರು ತಮ್ಮ ವಸ್ತು ಪ್ರದರ್ಶನ ಹಾಗೂ ಮಾಹಿತಿ ಮಳಿಗೆಗಳನ್ನು ವ್ಯವಸ್ಥೆ ಮಾಡಿದ್ದರು. ಇದುವರೆಗೂ ಇದೇ ತಿಂಗಳು 26 ಮತ್ತು 27ರಂದು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜರುಗಿದ ಸಿರಿಧಾನ್ಯ ಸಮಾವೇಶ 2022 ಮತ್ತು ವಸ್ತು ಪ್ರದರ್ಶನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿ.ಜಿ. ಬವಲತ್ತಿ. ನೆರವು ಅಮರೇಶ್ ಆಸಿಹಾಳ್.